ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನಾನು ಶ್ರೀರಾಮ್ಪುರ ಶಾಪಿಂಗ್ ಹಾಲ್ ವಿಡಿಯೋ ಮಾಡ್ತಾಯಿದ್ದೀನಿ. ಅವತ್ತು ಅಲ್ಲಿನ ಜಾಗ ಎಲ್ಲ ನೋಡಿದ್ರಿ, ಯಾವ್ಯಾವ ಥರದ ಅಂಗಡಿಗಳಿತ್ತು ಅಂತ ನೋಡಿದ್ರಿ. ಇವತ್ತು ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ ಕೊಡ್ತೀನಿ. ಅವತ್ತು ಏನೇನು ಶಾಪಿಂಗ್ ಮಾಡಿದೆ ಅದನ್ನು ಕೂಡ ಅವತ್ತು ತೋರಿಸೋದಕ್ಕಾಗಲಿಲ್ಲ, ಇವತ್ತು ತೋರಿಸ್ತೀನಿ. ಸೊ ಈಗ ಸ್ನೇಹಿತರೆ ತಿಂಡಿ ಆಯಿತು. ತಿಂಡಿಗೆ ಇವತ್ತು ದೋಸೆ ಚಟ್ನಿ ಮಾಡಿದ್ದೆ. ರಾಜೇಶ್ ದಿನ ತಿಂಡಿ ಆಗಿಲ್ಲ, ಅವ್ರಿಗೆ ದೋಸೆ ಮಾಡಿಕೊಡ್ಬೇಕು. ದೋಸೆ ತವ ಇಟ್ಬಿಡೋಣ ಬನ್ನಿ. ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವರು ಪೂಜೆ ಮಾಡಿ ಬಂದ ತಕ್ಷಣವೇ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ನಾನು ಆ ಹಾಲ್ ವಿಡಿಯೋನ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಆಯಿತು ಅವತ್ತು ಶಾಪಿಂಗ್ ಮಾಡಿದ್ದು. ಏನೇನು ಇತ್ತು ಮೈಂಡಲ್ಲಿ ಅದಕ್ಕಿಂತ ಜಾಸ್ತಿನೇ ಶಾಪಿಂಗ್ ಮಾಡಿದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಓಕೆ, ಫಸ್ಟ್ ಫೇವ್ರೆಟ್ ಐಟಮ್ ಫಾರ್ ಯು ಆ್ಯಂಡ್ ಮೀ. Slippers? ಹೆಂಗೆ ಸೊ ನೆಕ್ಸ್ಟ್ ರಿಲೆವೆಂಟ್ ಟು ಸಾನು. ಬಾಯ್ ನೋಡಿ, ಬಾಯ್. ಇದು ಸಾನು ಇದಕ್ಕೆ ಲಕ್ಕಗೆ ಪಿಂಕೇ ಸಿಕ್ಕಿದೆ ನೋಡಿ, ಕ್ರೀಮ್ ಇರಲಿಲ್ಲ. Red mat ಬದಲು ಬ್ಲ್ಯಾಕ್ ಮ್ಯಾಟ್. ಬ್ಲ್ಯಾಕ್ ಮ್ಯಾಟ್ ವಾಕ್, ರೆಡ್ ಕಾರ್ಪೆಟ್ ವಾಕ್. ಪುಟ್ಟ ಕ್ಯಾಟ್ ವಾಕ್. ಇದು 10 ಪೀಸ್ ಇದೆ, ನಾವು ಕಟ್ ಮಾಡ್ಕೊಳ್ಬೇಕು. ಎಷ್ಟುದ್ದ ಇದೆ ಮಮ್ಮ ಅಂದ್ಕೊಂಡು ಹಾಕ್ಕೊಂಡಿದ್ದಾಳೆ ಉದ್ದಕ್ಕೂ. ಓಕೆ ಸ್ನೇಹಿತರೆ, ಫಸ್ಟ್ ನಾನೇನು ತೊಗೊಂಡೆ ಅಂತ ನೋಡಿದ್ರಿ, ಅದು ನನಗೂ ತುಂಬ ಇಷ್ಟ ಆಯಿತು, ಸಾನುಗೆ ತುಂಬ ಇಷ್ಟ ಆಗುತ್ತೆ ಅಂತ ಗೊತ್ತಿತ್ತು. ಅವ್ರು ಕೇಳ್ತಾ ಇದ್ಲು ಆ ಥರದ್ದು ತೆಗೆಸ್ಕೊಡು ಅಂದ್ಬಿಟ್ಟು. ಇಲ್ಲಿ ನೋಡಿ, ಇದು 200 ರುಪೀಸಿಗೆ ಸಿಕ್ತು. ಪ್ರೈಸ್ ಬಂದು 599. ಯಾಕಿದು ನಮಗೆ ಕಡಿಮೆಗೆ ಸಿಕ್ತು ಅಂದರೆ, ಒಂದು ರಾಜೇಶ್ ಅವತ್ತೇ ಹೇಳಿದ್ರಲ್ವ, ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಏನು ಸರ್ಪ್ಲಸ್ ಮಿಕ್ಕಿರುತ್ತೋ ಅದನ್ನು ಈ ಜಾಗಕ್ಕೆ ತೊಗೊಂಡ್ಬಂದು ಕಡಿಮೆ ಬೆಲೆಗೆ ಮಾರ್ತಾರೆ. ನೆಕ್ಸ್ಟು ಅದೇ ಥರ ಒಂದು ಅಂಗಡಿ ನೋಡಿದ್ರಿ, ರಾಜೇಶ್ ಹೇಳಿದ್ರಲ್ವಾ, ಆ ಅಂಗಡಿ ಹೆಸರು ಬಂದು ನೋಡಿ, ನಾನು ಹೇಳಿದೆ ಅಲ್ವಾ, ಇಲ್ಲಿ ನಾವು ಎಂಟ್ರ್ ಆಗಿದ್ದು. ಅಲ್ಲಿ ಒಂದು ಮ್ಯಾಟ್ ಅಂಗಡಿ ಇದೆ, ಮುಂದೆ ಹೋದರೆ ಒಂದು ಮ್ಯಾಚಿಂಗ್ ಸೆಂಟರ್ ಇದೆ ಅಂದ್ಬಿಟ್ಟು ಅದರ ಆಪೋಸಿಟಲ್ಲೇ ಈ ಅಂಗಡಿ ಇರೋದು. ಈ ಅಂಗಡಿಯಲ್ಲಿ ನಿಮಗೆ ಎಲ್ಲ ಬ್ರ್ಯಾಂಡೆಡ್ ಥಿಂಗ್ಸ್ಗಳೇ ಸಿಗೋದು, ಆ್ಯಂಡ್ ಓನ್ಲಿ ಮೆನ್. ನಮಗೇನಾದರೂ ಲೇಡೀಸಿಗೆ ಸಿಗೋ ಹಾಗಿದ್ರೆ ನಿಜವಾಗ್ಲೂ ನಾನು ತೊಗೊಳ್ತಾ ಇದ್ದೆ, ಸಾನುಗೂ ತೊಗೊಳ್ತಾ ಇದ್ದೆ. ಯಾಕಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇದು ಬ್ರ್ಯಾಂಡ್ ಬಂದು ಎಸೆನ್ಷಿಯಲ್ಸ್ ಅಂತ ಹೇಳಿಬಿಟ್ಟು. ಹೇಗಿದೆ ಗೊತ್ತಾ ಈ ಸ್ವೆಟ್ ಶರ್ಟ್ಸು, ಎಷ್ಟು ಥಿಕ್ಕಾಗಿದೆ, ಎಷ್ಟು ಫೀಲ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಈ ಥರದ್ದು ಸಾನುಗೆ ತುಂಬ ಇಷ್ಟ, ಒಂಥರ ಹಾಕೊಂಡಾಗ ಕೋಸಿ ಫೀಲ್ ಆಗುತ್ತೆ ಅಂತ ಹೇಳ್ತಾಳೆ. ಇದಕ್ಕೆ 1000 ರೂಪಾಯಿ. ಇದೇ ನಾವು ಎಸೆನ್ಷಿಯಲ್ ಅನ್ನೋ ಬ್ರ್ಯಾಂಡ್ ಅಥವಾ ಎಲ್ಲಾದರೂ ಹೊರಗಡೆ ತೊಗೊಂಡ್ರೆ ಆಲ್ಮೋಸ್ಟ್ ನಮಗೆ ಡಬಲ್ ಆರ್ ತ್ರಿಬಲ್ ಇರುತ್ತೆ. ಸೊ ಈ ಥರದ್ದು 3 ತೊಗೊಂಡಿದ್ದಾರೆ. ಕಲರ್ಸ್ ಅಂತೂ ವಾವ್ ಎಷ್ಟು ಚೆನ್ನಾಗಿತ್ತು ಅಂತೀರಾ. ಗ್ರೇ ಇತ್ತು, ಗ್ರೀನ್ ಇತ್ತು, ರೆಡ್, ಬ್ಲ್ಯಾಕ್, ಅದೆಲ್ಲ ರಾಜೇಶ್ ಹತ್ರ ಇತ್ತು. ಸೊ ಯಾವ್ದು ಇರಲಿಲ್ವೋ ಅದನ್ನು ತೊಗೊಂಡಿದ್ದಾರೆ. ಇದು ಟಾಮಿ ಹಿಲ್ಫಿಗರ್ದು. ಟಾಮಿ ಹಿಲ್ಫಿಗರ್ದು ತುಂಬ ಇತ್ತು. ಈವನ್ ಬ್ಯಾಗ್ಸ್ ಎಲ್ಲನೂ ಇತ್ತು, ಶಾರ್ಟ್ಸು, ಪ್ಯಾಂಟ್ಸು ತುಂಬ ಇತ್ತು ನೋಡಿ. ಇದು ಕೂಡ ಎಸೆನ್ಷಿಯಲ್ದೇನೆ. ಕ್ವಾಲಿಟಿ ಸೂಪರಾಗಿದೆ, ಡ್ಯಾಮೇಜ್ ಚೂರು ಇಲ್ಲ. ಇಷ್ಟ ಆಯಿತಾ. ನೆಕ್ಸ್ಟು ಒಂದು ಟೀ ಶರ್ಟ್ ತೊಗೊಂಡ್ರು. ಆ ಸ್ವೆಟ್ ಶರ್ಟ್ಸ್ ಎಲ್ಲ ಕೂಡ 1000 ರೂಪಾಯಿ, ಇದಕ್ಕೆ 600 ರೂಪಾಯಿ. ಆ್ಯಂಡ್ ಜೀನ್ಸ್ಗಳು ತೊಗೊಂಡ್ರು. ಜೀನ್ಸು ನಾವು ಎಲ್ಲೇ ತೊಗೊಳೋದಕ್ಕೆ ಹೋದ್ರೂ ಬ್ಲೂ ಶೇಡ್ಸಲ್ಲಿ ಸಿಗ್ತಾಯಿತ್ತು, ಬ್ಲ್ಯಾಕ್ ಶೇಡ್ಸಲ್ಲಿ ಸಿಗ್ತಾಯಿತ್ತು. ಇದೊಂಥರ ಡಿಫ್ರೆಂಟಾಗಿದೆ ಅಂದ್ಬಿಟ್ಟು ಇದೆರಡು ತೊಗೊಂಡ್ರು. ಇದು ಕೂಡ 1000 ರೂಪಾಯಿ. ಇದೂ ಬ್ರ್ಯಾಂಡೇನೆ, ಝಾರಾ ಮ್ಯಾನ್ ಅಂತ ಹೇಳಿಬಿಟ್ಟು. ಏನೂ ಡ್ಯಾಮೇಜ್ ಇರೋದಿಲ್ಲ. ನೆಕ್ಸ್ಟ್ ಶಾರ್ಟ್ಸ್ ತೊಗೊಂಡ್ರು. ಒಂದು ಜೀನ್ಸ್ ಮಟೀರಿಯಲ್ಲು, ಒಂದು ಲಿನೆನ್. ಇದು ಕೂಡ 600 ರುಪೀಸು. ಆ್ಯಂಡ್ ಮೋಸ್ಟ್ ಫೇವ್ರೇಟು ಅಂದರೆ ರಾಜೇಶ್ಗೆ ಈ ಶೂಸ್. ಆಫೀಸ್ಗೂ ಹಾಕೊಂಡು ಹೋಗ್ಬೋದು, ಔಟಿಂಗೂ ಹೋಗ್ಬೋದು. ಸೊ ಆಲ್ಮೋಸ್ಟ್ ಅಲ್ಲೇ 10,000 ರೂಪಾಯಿ ತನಕ ಆಯಿತು. ಅದು ಅನ್ಎಕ್ಸ್ಪೆಕ್ಟೆಡ್. ಚೆನ್ನಾಗಿ ಸಿಕ್ಕಿದಾಗ
ತೊಗೊಂಡ್ಬಿಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನಾವು ಹಬ್ಬಕ್ಕೆಲ್ಲ ತೊಗೊಳ್ತೀವಿ ಅನ್ನೋ ಥರ ಏನೂ ಇಲ್ಲ. ರಾಜೇಶ್ ಅಂತೂ ಇಲ್ಲವೇ ಇಲ್ಲ. ನಾನಾದ್ರೂ ಅಟ್ಲೀಸ್ಟ್ ಹೊಸದು ತೊಗೊಳ್ತೀನಿ ಹಬ್ಬಕ್ಕೆ ಬೇಕು ಅಂದ್ಬಿಟ್ಟು. ಸಾನುಗೂ ತೊಗೊಳ್ತೀನಿ. ರಾಜೇಶ್ ಏನಿಲ್ಲ, ಇದು ಇರೋದೇ ಹಾಕ್ತೀನಿ ಬಿಡು ಅಂದ್ಬಿಟ್ಟು ಬರ್ತ್ಡೇಗೂ ಕೂಡ ತೊಗೊಳೋದಿಲ್ಲ. ಸೊ ಯಾವಾಗ ಅವ್ರಿಗೆ ಖುಷಿ ಆಗುತ್ತೋ ಆವಾಗ ಅವರು ತೊಗೊಂಡ್ಬಿಡ್ತಾರೆ. ಸೊ ಇಷ್ಟು ರಾಜೇಶ್ದಾಯಿತು. ನೆಕ್ಸ್ಟ್ ಸೋಫಾ ಕವರ್ ನೋಡಿ, ಇದು ಹಿಂದೆಗಡೆದು ಸಿಲ್ವರ್ ಶೈನ್ ಇದೆ, ಮುಂದೆಗಡೆ ವೆಲ್ವೆಟ್ ಫೀಲ್ ಇದೆ. ಇದು 8 ಕಲರ್ಸಲ್ಲಿ ಅವೈಲೇಬಲ್ ಇದೆಯಂತೆ. ಒಂದು ಅಂಗಡಿಯಲ್ಲಿ ಹೋದೆ ನಾನು, ಫಸ್ಟ್ ಅವರು 130 ರೂಪೀಸ್ ಅಂತ ಹೇಳಿದ್ರು. ಅಲ್ಲಿ 2 ಕಲರ್ ಇದ್ದಿತ್ತು, ಒಂದು ಗ್ರೇ ಆ್ಯಂಡ್ ಇನ್ನೂ ಒಂದು ಸಿಲ್ವರ್, ಆಲ್ಮೋಸ್ಟ್ ವೈಟಿಶಲ್ಲಿ ಸಿಲ್ವರ್, ಈ ಥರ ಕಲರಲ್ಲಿ ಇತ್ತು. ಅವರು 130 ಹೇಳಿದ್ರಾ, ಸರಿ ಬೇರೆ ಕಡೆ ಎಲ್ಲನೂ ಹುಡುಕೊಂಡು ಬಂದೆ, ಕಲರ್ಸ್ಗಳೇ ಸಿಗ್ತಾ ಇರಲಿಲ್ಲ. ಒಂದು ಅಂಗಡಿಯಲ್ಲಿ ಸಿಕ್ತು, 8 ಕಲರ್ಸ್ ಇದೆ, ಯಾವ್ದು ಬೇಕು ಹೇಳಿ ಅಂದರು. ಸೊ ನಾನು ನಮ್ಮ ಸೋಫಾ ಕಲರ್ ಏನೇ ತೊಗೊಂಡೆ, ಚಾಕ್ಲೇಟ್ ಕಲರು. ಇದು ಅವರು 180 ರೂಪೀಸ್ ಹೇಳಿದ್ರು. ನಾನು 180 ಬೇಡ ಬಿಡಿ ಅಂದ್ಬಿಟ್ಟು ಬಂದುಬಿಡ್ತಾ ಇದ್ದೆ. ಹೇಳಿ ನಿಮ್ಗೆ ಎಷ್ಟಿಗೆ ಬೇಕು ಅಂತ ಕೇಳಿದ್ರು. ಅಲ್ಲ, ಅಲ್ಲಿ ಅವರು ಫೈನಲ್ ರೇಟು 110ಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. 130 ಹೇಳಿದ್ರು, 110ಗೆ ಹಾಕ್ಕೊಡ್ತೀನಿ ಅಂದರು. ನೀವು ನೋಡಿದ್ರೆ 180 ಹೇಳ್ತಾ ಇದ್ದೀರಾ, ನಾವು ಹೇಗೆ ಕೇಳೋಕ್ಕಾಗತ್ತೆ? ಅದಕ್ಕೆ ಅದು ಸರಿ ತೊಗೊಳ್ಳಿ ಅಂತ ಹೇಳಿ 110 1 ಪೀಸ್ಗೆ, ಅಂದರೆ 10 ಪೀಸ್ ತೊಗೊಂಡೆ ನಾನು. 10 ಪೀಸ್ಗೆ 1100 ರೂಪೀಸ್ ಆಯಿತು. ಇದು ನಿಮಗೆ ಎಷ್ಟು ಪೀಸ್ ಬೇಕು, 1 ಬೇಕಾ, 2 ಬೇಕಾ, 3 ಬೇಕಾ, ಆ ಥರ ಕೂಡ ತೊಗೊಳ್ಬೋದು. ಇದು ಒಂದು ಫುಲ್ ರೋಲ್ ಇದೆ 10ರದ್ದು, ಅವ್ರು ಕಟ್ ಮಾಡಿ ಕೊಡ್ತಾರೆ. ನಾವು ಕೂಡ ಕಟ್ ಮಾಡ್ಕೊಳ್ಬೋದು. ಎಡ್ಜಸ್ ಹೊಲಿಬೇಕು ಅನ್ನೋ ಥರ ಏನೂ ಇರೋದಿಲ್ಲ. ಸೊ ಇದನ್ನು ಆದಷ್ಟು ಬೇಗ ಕಟ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಅದೇ ಅಂಗಡಿಯಲ್ಲಿ ನಾನು ಮ್ಯಾಟ್ ತೊಗೊಂಡೆ. ಇದು 2 ಒಂದೇ ಥರದ್ದು, ಬಟ್ ಕಲರ್ ಒಂದೇ ಥರ ಸಿಗಲಿಲ್ಲ. ಆ್ಯಂಡ್ ಇದು ಫೀಲು ಉಲನ್ ಫೀಲು ಚೆನ್ನಾಗಿದೆ. ಇನ್ನು ಒಂದು ಸಿಂಥೆಟಿಕ್ ಬರುತ್ತೆ, ಅದು ಅಷ್ಟು ನೀರು ಅಬ್ಸಾರ್ಬು ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಫೀಲ್ ಕೂಡ ಅಷ್ಟು ಚೆನ್ನಾಗಿದೆ. ಇದು ಸಾಫ್ಟಾಗಿ ಚೆನ್ನಾಗಿದೆ. ನನಗೆ ಇದು ಬಾತ್ರೂಮ್ ಹತ್ರ ಹಾಕೋದಕ್ಕೆ ಬೇಕಿತ್ತು. ಅಲ್ಲಿ ಹೊರಗಡೆ ನಾವು ಕಾಲು ಇಟ್ಟ ತಕ್ಷಣವೇ ಜಾರ್ ಬಿಡುತ್ತೆ. ಅದಕ್ಕೆ ರಬ್ಬರ್ ಗ್ರಿಪ್ ಇರೋ ಅಂಥದ್ದು ನೋಡಿ ತೊಗೊಂಡೆ. ಇದು ಕೂಡ KG ಲೆಕ್ಕದಲ್ಲಿ, ಇದಕ್ಕೆ KG 450 ಅಂತ ಹೇಳಿದ್ರು. ನಾನು ಫಸ್ಟ್ ಅಂಗಡಿಯಲ್ಲಿ ನಾನು ತೋರಿಸಿದೆ ನೋಡಿ, ಈ ಅಂಗಡಿಯಲ್ಲಿ 350 ರೂಪೀಸ್ಗೆ ಸಿಕ್ಕಿತ್ತು. ಬೇರೆ ಕಡೆ ಎಲ್ಲ ಜಾಸ್ತಿ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಆ ಲೆಕ್ಕದಲ್ಲಿ ನಾನು ಅವ್ರಿಗೆ 350ಗೆ ಅಲ್ಲಿ ಕೊಡ್ತಾ ಇದ್ದಾರೆ, ನೀವು ಕೊಡಿ ಅಂತ ಹೇಳಿಬಿಟ್ಟು ಇದು 2ಕ್ಕೆ 350 ಕೊಟ್ಟು ತೊಗೊಂಡೆ. ಇದು 960 ಗ್ರಾಮ್ಸ್ ಬಂತು. ಸೊ ಮ್ಯಾಟ್ಗಳೆಲ್ಲ ನಿಮಗೆ 350 ರೂಪೀಸ್ KGಗೆ ಸಿಗುತ್ತೆ. ಇದು 1 KGಗೆ 2 ಬರುತ್ತೆ. ಇದಕ್ಕಿಂತ ಸ್ವಲ್ಪ ಚಿಕ್ಕದು ಅಂದರೆ ನಮಗೆ 3 ಕೂಡ ಬರುತ್ತೆ. ಸೊ ನೆಕ್ಸ್ಟ್ ನಾವು ಶ್ರೀರಾಮ್ಪುರದಲ್ಲಿ ಏನಪ್ಪ ನೋಡ್ಬೋದು ಅನ್ನೋ ಹಾಗಿದ್ರೆ ಕರ್ಟನ್ಸು, ಸೋಫಾ ಕವರ್ಸು, ಕರ್ಟನ್ಸು ಆ್ಯಂಡ್ ಬ್ಲ್ಯಾಂಕೆಟ್ಸು, ಬೆಡ್ ಸ್ಪ್ರೆಡ್ಸ್ ನಾನು ನೋಡಲಿಲ್ಲ. ಬ್ಲ್ಯಾಂಕೆಟ್ಸ್ ತುಂಬ ಇತ್ತು, ಬಟ್ ನನಗೆ ಬೇಕಾಗಿರಲಿಲ್ಲ, ನಾನು ಅದನ್ನು ಕೇಳೋದಕ್ಕೆ ಹೋಗಲಿಲ್ಲ. ಕರ್ಟನ್ಸ್ ನಿಮಗೆ ಯಾವ ಥರದ್ದು ಬೇಕು, ಬೀಡ್ಸ್ದು ಬೇಕಾ, ಟ್ರಾನ್ಸ್ಪರೆಂಟ್ದು ಬೇಕಾ, ವಿಂಡೋ ಸೈಜ್, ಡೋರ್ ಸೈಜ್ ಎಲ್ಲ ಕೂಡ ಸಿಗುತ್ತೆ. ನಾನು ಅಲ್ಲಿ ಕೇಳಿದ್ದು ವಿಂಡೋ ಸೈಜ್ದು 600 ರೂಪೀಸ್ ಅಂತ ಹೇಳಿದರು. ಸೊ ನಾನು ತೊಗೊಂಡು ಹಾಕಿರೋದು 600 ರೂಪೀಸೇನೆ. ಬಾಗಿಲು ಸೈಜ್ದು ಇನ್ನೂ ಒಂದು 300 ರೂಪೀಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಕಸ್ಟಮ್ ಮೇಡ್ ಕೂಡ ಮಾಡಿಕೊಡ್ತಾರೆ. ನಾನು ಹಾಲಲ್ಲಿ ನಾನು ಬಟ್ಟೆ ತೊಗೊಂಡು ಹೊಲ್ಸೋಣ ಅಂತ ಅಂದ್ಕೊಂಡೆ. ಈ ಪ್ಲೀಟ್ಸ್ದು ಬರುತ್ತಲ್ವಾ ಆ ಥರದ್ದು. ಅದಕ್ಕೆ ಅಲ್ಲಿ ಒಂದು ಅಂಗಡಿಯಲ್ಲಿ ಕೇಳಿದಾಗ ಸರಿ ನಾವು ಮಾಡಿಕೊಡ್ತೀವಿ, ನಮ್ಮ ಹತ್ರ ಏನು ಕ್ಲಾತ್ ಇದೆಯೋ ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ, ಅದರಲ್ಲಿ ಚೂಸ್ ಮಾಡಿ ಚಾರ್ಜಸ್ ನಿಮಗೆ 120 ರೂಪೀಸಿಂದ ಶುರು ಆಗುತ್ತೆ. ನೀವು ಯಾವ ಥರ ಡಿಸೈನ್ ಕೇಳ್ತೀರೋ ಆ ಥರ ಚಾರ್ಜಸ್ ಆಗುತ್ತೆ ಅಂತ ಹೇಳಿದ್ರು. ಸೊ 300 ರೂಪೀಸಿಂದ ಬಟ್ಟೆ ಚಾರ್ಜ್ ಶುರು ಅಂತೆ. ಸೊ ಇಷ್ಟು ಕರ್ಟನ್ಸ್ದು. ಬ್ಲ್ಯಾಂಕೆಟ್ಸ್ನ ಕೇಳಿಲ್ಲ. ಮ್ಯಾಟ್ಗಳು ಆ್ಯಂಡ್ ರಗ್ಸ್, ಈಗ ನಾವು ಕೆಳಗಡೆ ಹಾಕ್ತೀವಿ ಮ್ಯಾಟ್ಗಳು, ದೊಡ್ಡ ದೊಡ್ಡ ಕಾರ್ಪೆಟ್ಗಳು ಹಾಕ್ತೀವಿ ಅನ್ನೋ ಹಾಗಿದ್ರೆ ಅದು ಕೂಡ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಏನಪ್ಪ ಸಿಗುತ್ತೆ ಶ್ರೀರಾಮ್ಪುರದಲ್ಲಿ ಅಂದರೆ ಮ್ಯಾಚಿಂಗ್, ಒಂಥರ ಮ್ಯಾಚಿಂಗ್ ಸೆಂಟರ್ಸ್ ಇರುತ್ತಲ್ವ, ಆ ಥರದ್ದು ಅಲ್ಲಿ ತುಂಬ ಇದೆ. ನಮಗೆ ಲೆಹೆಂಗಾ ಮಾಡಿಸ್ಕೊಳ್ಬೇಕಾ, ಸೀರೆಗಳು ಮಾಡ್ಕೊಳ್ಬೇಕಾ, ಅಥವಾ ಗೌನ್ಗೆ ಮಾಡ್ಕೊಳ್ಬೇಕಾ, ಫ್ರಾಕ್ಸು, ಡ್ರೆಸ್ಸಸ್ಸು ಎಲ್ಲ ಥರದಕ್ಕೂ ನಮಗೆ ಅಲ್ಲಿ ಬಟ್ಟೆಗಳು ಸಿಗತ್ತೆ. ಇದು ಕಟ್ ಪೀಸು. ಏನಪ್ಪ ಇಷ್ಟೊಂದು ಶೈನಿಂಗ್ ಇದೆ ಅಂದ್ಬಿಡಿ. ನಾನು ಅಲ್ಲಿ ಹಂಗೆ ಅಂದ್ಕೊಂಡೆ, ತುಂಬಾ ಶೈನ್ ಇದೆ, ತೊಗೊಳೋದ ಬೇಡವಾ ಅಂದ್ಬಿಟ್ಟು. ಇದಕ್ಕೆ ಲೈನಿಂಗ್ ಒಳಗಡೆ ಹಾಕಿದಾಗ ಸರಿ ಹೋಗುತ್ತೆ. ಇದು ಆಲ್ಮೋಸ್ಟ್ 2 ಮೀಟರ್ಸ್ ಇದೆ, ಬಟ್ ಇದು ಕಟ್ ಪೀಸ್ 100 ರೂಪೀಸಿಗೆ ಸಿಕ್ತು. ಕೆಲವೊಂದು ಕಡೆ ಈ ಥರ ಕಟ್ ಪೀಸಸ್ ಮಿಕ್ಕಿರುತ್ತಲ್ವ, ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಹೊರಗಡೆ ಇಟ್ಟಿರ್ತಾರೆ. 80 ರೂಪೀಸಿಂದ ಶುರು ಆಗುತ್ತೆ.
ಸ್ವಲ್ಪ ಒನ್ ಮೀಟರ್ಗಿಂತ ಕಡಿಮೆ ಇದ್ದರೆ 80 ರುಪೀಸ್ ಇರುತ್ತೆ, 1 ಮೀಟರ್ಗಿಂತ ಜಾಸ್ತಿ ಇದ್ದರೆ 100 ರುಪೀಸ್ ಇರುತ್ತೆ. 200 ರುಪೀಸ್ಗೆ 3 ಪೀಸಸ್ ಕೂಡ ಮಾರ್ತಾರೆ. ನೆಟ್ದು, ಜಾರ್ಜೆಟ್ದು ಎಲ್ಲ ಥರದ್ದು ಇರುತ್ತೆ. ಸೊ ಯಾರಾದರೂ ಟೈಲರಿಂಗ್ ನಾವು ಕಲಿತಾ ಇದ್ದೀವಿ, ಬಟ್ಟೆಗಳು ಬೇಕು ನಮಗೆ, ಇಲ್ಲೆಲ್ಲ ಜಾಸ್ತಿ ಆಗುತ್ತೆ ಅನ್ನೋ ಆಗಿದ್ರೆ ಅಲ್ಲಿ ವಿಸಿಟ್ ಮಾಡಿದ್ರೆ ಸಿಗುತ್ತೆ. ಈಗ ನಿಮಗೆ ಕಾಂಟ್ರಾಸ್ಟ್ ಕಲರಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಬೇಕು ಸೀರೆಗೆ ಅನ್ನೋ ಹಾಗಿದ್ರು ಕೂಡ ಸಿಗುತ್ತೆ. ಸಣ್ಣ ಮಕ್ಕಳಿಗೆ ಫ್ರಾಕ್ಗಳು ಹೊಲಿಬೇಕು ನಾವು ಅಂದರೂ ಕೂಡ ಅಲ್ಲಿ ಕಟ್ ಪೀಸಸ್ಸು ಸಿಗುತ್ತೆ, ಥಾನ್ ಲೆಕ್ಕದಲ್ಲೂ ಸಿಗುತ್ತೆ. ನಾನು ಇದನ್ನು ಥಾನ್ ಲೆಕ್ಕದಲ್ಲಿ ತೊಗೊಂಡೆ ನನ್ನ ಒಂದು ಡ್ರೆಸ್ಗೆ ಪ್ಯಾಂಟ್ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು. ಇದು ನಾನು ಮನೆ ಕಡೆನೂ ಹುಡುಕಿದ್ದೆ, ನಂಗೆ ಕಲರ್ ಸಿಕ್ಕಿರಲಿಲ್ಲ. ಅಲ್ಲಿ ಆಲ್ಮೋಸ್ಟ್ ನಿಯರಿಂಗ್ ಇತ್ತು, ಇದನ್ನು ತೊಗೊಂಡೆ. ಇದು 150 ರುಪೀಸ್ ಮೀಟರ್ಗೆ. ಬೇರೆ ಕಡೆ ತುಂಬ ಕಡೆ ಹುಡುಕಿದೆ ನಾನು, ನನ್ನ ಡ್ರೆಸ್ ಮ್ಯಾಚಿಂಗ್ ಸಿಕ್ಕೇ ಇರಲಿಲ್ಲ. ಇದು ಆಲ್ಮೋಸ್ಟ್ ನಿಯರಿಂಗ್ ಇತ್ತು, ತೊಗೊಂಡೆ. 150 ಮೀಟರು. ಇದು 2 ಮೀಟರ್ಸ್ ಆಲ್ಮೋಸ್ಟ್ ಇದೆ. ಕಟ್ ಪೀಸ್ ಆಗಿರೋದು ನನಗೆ 100 ರುಪೀಸಿಗೆ ಸಿಕ್ತು. ಆ್ಯಂಡ್ ಇನ್ನೂ ಒಂದು ಅಲ್ಲಿ kg ಲೆಕ್ಕದಲ್ಲಿ ನಮಗೆ ಬಟ್ಟೆಗಳು ಸಿಗುತ್ತೆ. ಯಾವ ಥರ ಬಟ್ಟೆ ಅಂದರೆ ನಾವು ಡ್ರೆಸ್ಗಳಾದರೂ ಮಾಡ್ಕೊಳ್ಬೋದು, ಅದನ್ನು ಸೀರೆ ಆದರೂ ಮಾಡ್ಕೊಳ್ಬೋದು, ಶರ್ಟಿಂಗ್ ಬಟ್ಟೆಗಳು ಕೂಡ ಇತ್ತು. ಆದರೆ ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ, ನಾವು ಒಳಗಡೆ ಹೋಗಲಿಲ್ಲ. ಸೊ ಇದು ಕೆ ಜಿಗೆ 1000 ರೂಪಾಯಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕಿಂತ 850 ಇತ್ತು. ಸೊ ಕಡಿಮೆದು ಇರುತ್ತೆ, ನೋಡಿ ನಾವು ತೊಗೊಳ್ಬೋದು. ಇದು ನಾನು ಫ್ರಾಕ್ ಮಾಡೋದಕ್ಕೆ ಎಷ್ಟು ಬೇಕು, 2 ಮೀಟರ್ಸ್ ಕೊಡಿ ಅಂದೆ. 2 ಮೀಟರ್ಸ್ನ ಕಟ್ ಮಾಡಿ ವೇಯ್ ಮಾಡಿದಾಗ 620 ಗ್ರಾಮ್ಸ್ ಇತ್ತು. ಸೊ ಇದಕ್ಕೆ 1000 ರೂಪಾಯಿ kg ಅಂದರೆ 620 ರುಪೀಸ್ ಆಯಿತು. 2 ಮೀಟರ್ಸ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಶೈನಿಂಗ್ ಇದೆ ಆ್ಯಂಡ್ ಪರ್ಲ್ಸ್ ಎಲ್ಲನೂ ಕೂಡ ಇದೆ. ಚೆನ್ನಾಗಿರುತ್ತೆ ಫ್ರಾಕ್ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಲೈನಿಂಗ್ ತೊಗೊಳ್ಬೇಕು. ಸಾನುಗೊಂದು ಸ್ಲಿಪ್ಪರ್ ತೊಗೊಂಡೆ. ಆ ಸ್ಲಿಪ್ಪರ್ ಹೊರಗಡೆ ಇದೆ, ಅವಳು ಹಾಕ್ಕೊಂಡಾಗಲೇ ಡಸ್ಟ್ ಮಾಡಿಬಿಟ್ಟಿದ್ದಾಳೆ. ಅದು ಮ್ಯಾಕ್ಸ್ ಬ್ರ್ಯಾಂಡ್ದು, ನನ್ನ ಹತ್ರ ಒಂದಿದೆ, ಸೇಮ್ ಇತ್ತು ಅದು. ಸೊ ಅವ್ರಿಗೊಂದು ತೊಗೊಂಡೆ ಫಾರ್ 100 ರುಪೀಸ್. ಇಷ್ಟೇ ಸ್ನೇಹಿತರೆ ನಮ್ಮ ಈ ಹಾಲ್ ವಿಡಿಯೋ. ಶ್ರೀರಾಮ್ಪುರದಲ್ಲಿ ನನಗಂತೂ ಈ ಸರಿ ಹೋದಾಗ ಖುಷಿ ಆಯಿತು. ಸೊ ಅಲ್ಲಿ ಏನು ಸಿಗುತ್ತೆ, ಯಾವ ಥರ ನೀವು ತೊಗೊಳ್ಬೋದು ಅಂತ ನಿಮಗೆ ತಿಳಿಸಿದ್ದೀನಿ. ಸೊ ನಾನು ಹೋಗಿದ್ದು ಪರ್ಪಸ್ ಅಲ್ಲಿಗೆ ಸೋಫಾ ಕವರ್ ನೋಡಿಕೊಂಡು. ನನಗೆ ಇಲ್ಲೆಲ್ಲೂ ಕೂಡ ಸಿಕ್ಕಿರಲಿಲ್ಲ, ಇಷ್ಟ ಆಗ್ತಾ ಇರಲಿಲ್ಲ. ಡಿ ಮಾರ್ಟಲ್ಲೂ ನೋಡಿದೆ, ಮಲ್ಲೇಶ್ವರಮಲ್ಲೂ ನೋಡಿದೆ. ಅದಕ್ಕೆ ನಾನು ಅಲ್ಲಿ ಹೋಗಿ ಒಂದು ಸಾರಿ ನೋಡೋಣ ಅಂತ ಹೋಗಿದ್ದು. ಸೊ ಅದು ಸಿಕ್ತು. ನನಗೆ ಈ ಪ್ಯಾಂಟ್ ಮಟೀರಿಯಲ್ ಬೇಕಿತ್ತು, ಇದು ಸಿಕ್ತು. ಸಾನುಗೆ ಡ್ರೆಸ್ ಸಿಗಲಿಲ್ಲ, ಬಟ್ ಡ್ರೆಸ್ ಮಟೀರಿಯಲ್ ಸಿಕ್ತು. ರಾಜೇಶ್ಗೆ ಅವ್ರು ಇಷ್ಟಪಡೋ ಅಂಥ ಬಟ್ಟೆಗಳು ಸಿಕ್ತು. ಸೊ ಓವರಾಲ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಇಷ್ಟು ಸ್ನೇಹಿತರೆ, ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಯೂಸ್ ಆಗುತ್ತೆ, ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಒಬ್ಬರು ಹೇಳ್ತಾಯಿದ್ರು ವೆಲ್ವೆಟ್ದು ಬ್ಲೌಸ್ ಮಟೀರಿಯಲ್ಲು ನಮಗೆ ಚಿಕ್ಕಪೇಟೆಯಲ್ಲಿ 150 ರುಪೀಸಿಗೆ ಸಿಗುತ್ತೆ ಅಂತ. ಇನ್ನು ಒಬ್ಬರು 90 ರುಪೀಸಿಗೆ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಬ್ಲೌಸ್ ರೆಡಿ ಬ್ಲೌಸ್ ಸಿಗುತ್ತೆ 350ಇಂದ 500 ತನಕನೂ. ನಾನು ಚಿಕ್ಕಪೇಟೆಗೆ ಹೋದಾಗ ಒಂದು ಸಾರಿ ಹುಡುಕಿದ್ದೆ, ನನಗೆ ಆ ಕಲರ್ ಸಿಕ್ಕಿರಲಿಲ್ಲ. ಬಟ್ ವೆಲ್ವೆಟ್ ಮಟೀರಿಯಲ್ಲು ಇಲ್ಲಿ ಮೀಟ್ರಿಗೆ 180 ರುಪೀಸ್ ಇತ್ತು. ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸ್ನೇಹಿತರೆ. ಬಾಯ್ ಬಾಯ್.